ಪರಿಚಯ ನಳನು ನಿಷಧ ದೇಶದ ರಾಜ. ದಮಯಂತಿಯು ವಿದರ್ಭ ದೇಶದ ರಾಜ ಭೀಮನ ಮಗಳು. ಇಬ್ಬರೂ ಒಬ್ಬರ ಬಗ್ಗೆ ಒಬ್ಬರು ಕೇಳಿ ನೋಡದೆ ಮನಸ್ಸಿನಲ್ಲೇ ಪ್ರೀತಿಸುತ್ತಿರುತ್ತಾರೆ. ಹಂಸದ ಪಾತ್ರ. ಒಂದು ಹಂಸವು ದೂತನಾಗಿ ನಳ ಮತ್ತು ದಮಯಂತಿಯರ ನಡುವೆ ಪ್ರೀತಿಯ ಸಂದೇಶಗಳನ್ನು ಕೊಂಡೊಯ್ಯುತ್ತದೆ. ಸ್ವಯಂವರ. ದಮಯಂತಿಯ ಸ್ವಯಂವರ ಏರ್ಪಾಡಾಗುತ್ತದೆ. ನಳನ ಸೌಂದರ್ಯಕ್ಕೆ ಮಾರುಹೋದ ಇಂದ್ರ, ಅಗ್ನಿ, ವರುಣ ಮತ್ತು ಯಮ ಎಂಬ ದೇವತೆಗಳೂ ಸಹ ಸ್ವಯಂವರಕ್ಕೆ ಬಂದು ನಳನ ರೂಪವನ್ನೇ ಧರಿಸಿ ನಿಲ್ಲುತ್ತಾರೆ. ಗೊಂದಲಕ್ಕೊಳಗಾದ ದಮಯಂತಿಯು ತನ್ನ ದುರಭಕ್ತಿಯಿಂದ ನಿಜವಾದ ನಳನನ್ನು ಗುರುತಿಸಿ ಅವನಿಗೆ ಮಾಲೆ ಹಾಕಿ ವರಿಸುತ್ತಾಳೆ. ದೇವತೆಗಳು ಸಂತುಷ್ಟರಾಗಿ ಅವರಿಗೆ ವರಗಳನ್ನು ನೀಡುತ್ತಾರೆ. ದೇವತೆಗಳ ಜೊತೆಗಿದ್ದ ಕಲಿಗೆ ಅಸೂಯೆ ಉಂಟಾಗಿ ನಳನ ಸಾಮ್ರಾಜ್ಯವನ್ನು ನಾಶಮಾಡಲು ಶಪಥ ಮಾಡುತ್ತಾನೆ. ಕಲಿಯ ಪ್ರಭಾವದಿಂದ ನಳನು ಜೂಜಾಟದಲ್ಲಿ ತನ್ನ ಸಾಮ್ರಾಜ್ಯ ಮತ್ತು ಸಂಪತ್ತನ್ನೆಲ್ಲ ಕಳೆದುಕೊಳ್ಳುತ್ತಾನೆ. ಒಂದು ಸಮಯದಲ್ಲಿ ನಳನು ದಮಯಂತಿಯನ್ನು ಬಿಟ್ಟು ಹೋಗುತ್ತಾನೆ. ನಳನು ಬಾಹುಕ ಎಂಬ ಕುರೂಪದ ಸಾರಥಿಯಾಗಿ ಬಂದು ತನ್ನ ಸಾರಥ್ಯದ ಜ್ಞಾನದಿಂದ ಮತ್ತು ವಿಶೇಷ ಅಡುಗೆ ಮಾಡುವ ಶಕ್ತಿಯಿಂದ ದಮಯಂತಿಗೆ ತಾನೇ ನಳ ಎಂದು ಮನವರಿಕೆ ಮಾಡುತ್ತಾನೆ. ನಳನು ಕಲಿಸಿದ ಹೊಸ ಜೂಜಾಟದ ವಿದ್ಯೆಯಿಂದ ಕಲಿಯಿಂದ ರಾಜ್ಯವನ್ನು ಮರಳಿ ಗೆದ್ದು ದಮಯಂತಿಯೊಂದಿಗೆ ಸುಖವಾಗಿ ರಾಜ್ಯವಾಳುತ್ತಾನೆ.